ಪ್ರಿಯ ವಿದ್ಯಾರ್ಥಿಗಳೇ, ಇದು 10ನೇ ತರಗತಿ ಗಣಿತ ವಿಷಯದ ಸಮಾಂತರ ಶ್ರೇಣಿ ಪಾಠದ LBAಯ ಮುಂದುವರಿದ ಭಾಗ. 59ನೇ ಪ್ರಶ್ನೆ. ಸಂಖ್ಯೆ 56ನ್ನು ಸಮಾಂತರ ಶ್ರೇಣಿಯ ಪದಗಳಾಗಿರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಅವುಗಳ ಅಂತ್ಯಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧದ ಅನುಪಾತವು 5:6 ಆದರೆ ಆ 4 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಸಂಖ್ಯೆ 56 ಅಂತಂದರೆ ನಾವು ಆ 4 ಪದ ಅಂಕಗಳ ಮೊತ್ತ ಅಂತ ತಿಳ್ಕೊಬೇಕು. ಸಂಖ್ಯೆ 56ನ್ನು 4 ಭಾಗಗಳಾಗಿ ವಿಂಗಡಿಸಿದೆ ಅಂತ ಹೇಳಿದ್ದಾರೆ. ಅಂದರೆ ಆ 4 ಭಾಗಗಳ ಮೊತ್ತ ಯಾವುದು? 56. ಮತ್ತು ಕೊಟ್ಟಂತಹ ಸಂಬಂಧ ಏನಿಲ್ಲಿ, ಆ 4 ಭಾಗಗಳಲ್ಲಿ ಅಂತ್ಯ ಪದಗಳ ಗುಣಲಬ್ಧ ಅಂತಂದರೆ ಫಸ್ಟ್ ಮತ್ತು ಲಾಸ್ಟ್. ಮಧ್ಯ ಪದಗಳ ಗುಣಲಬ್ಧ, ಫಸ್ಟ್ ಮತ್ತು ಲಾಸ್ಟ್ ಪದಗಳ ಗುಣಲಬ್ಧವು ಮಧ್ಯದ 2 ಪದಗಳು ಅಂದರೆ 2 ಮತ್ತು 3ನೇ ಪದಗಳ ಗುಣಲಬ್ಧಕ್ಕೆ ಯಾವ ಅನುಪಾತದಲ್ಲಿರ್ತವೆ? ಗುಣಲಬ್ಧಗಳು 5:6 ಅನುಪಾತದಲ್ಲಿರ್ತವೆ. ಮತ್ತು ಆ 4 ಪದಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು 4 ಪದಗಳ ಮೊತ್ತ, 4 ಪದಗಳನ್ನು ಏನಂತ ತಗೊಳ್ಳೋಣ ಅಂತಂದರೆ, ಆ್ಯಕ್ಚುಲಿ ಇದು A1 A2 A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4. ನಾವು ಮಾಮೂಲಿ ತಗೊಳ್ಳೋದು ಹೇಗೆ? A1 ಅಂದರೆ A ಅಂತ ತೊಗೊತೀವಿ, A2 ಅಂದರೆ A ಪ್ಲಸ್ D ಅಂತ ತೊಗೊತೀವಿ, A3 ಅಂದರೆ A ಪ್ಲಸ್ 2D ಅಂತ ತೊಗೊತೀವಿ, A4 ಅಂದರೆ A ಪ್ಲಸ್ 3D ಅಂತ ತೊಗೊತೀವಿ. ಆದರೆ ಇವುಗಳನ್ನು ತಗೊಳ್ಳೋದ್ರಿಂದ ನಮಗೆ ಲೆಕ್ಕ ಲೆಂದಿ ಆಗುತ್ತೆ. ನಾವು ಅಷ್ಟು ಸುಲಭವಾಗಿ ಲೆಕ್ಕವನ್ನು ಬಿಡಿಸೋದಕ್ಕೆ ಆಗಲ್ಲ. ಸ್ವಲ್ಪ ನಮಗೆ ಟೈಮ್ ತಗೊಳುತ್ತೆ ಮತ್ತು ಸ್ವಲ್ಪ ಕಷ್ಟವೂ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಈ ಹಿಂದಿನ ಲೆಕ್ಕದಲ್ಲಿ ಮಾಡಿದ್ವಿ, 3 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ ನಾವು ಮಧ್ಯದ ಪದವನ್ನು A ತೊಗೊಂಡಿದ್ವಿ ಮತ್ತು 3ನೇ ಪದವನ್ನು A ಪ್ಲಸ್ D, ಮೊದಲನೇ ಪದವನ್ನು A ಮೈನಸ್ D ತೊಗೊಂಡಿದ್ವಿ. ಇಲ್ಲಿ ವ್ಯತ್ಯಾಸ ಎಷ್ಟು ಬರುತ್ತೆ? D ಬರುತ್ತೆ. ಅಂದರೆ ಇಲ್ಲಿ A ಮೈನಸ್ D ಪ್ಲಸ್ D ಅಂದರೆ 2ನೇ ಪದ A ಬಂದಿರುತ್ತೆ, ಅದಕ್ಕೆ ಪ್ಲಸ್ D ಮಾಡಿದರೆ 3ನೇ ಪದ ಬಂದಿರುತ್ತೆ. ಅಂದರೆ ಪ್ಲಸ್ D ಡಿಫ್ರೆನ್ಸ್ ತೊಗೊಂಡಿದ್ವಿ. ಆದರೆ ಇಲ್ಲಿ ಹಾಗಾಗಲ್ಲ. ನಮಗೆ 4 ಪದಗಳನ್ನು ನಾವು ಪಡಿಬೇಕಾಗಿರೋದ್ರಿಂದ 4 ಪದಗಳು ಇಲ್ಲಿ ಇರೋದರಿಂದ ನಾವು ಯಾವ ರೀತಿ ತೊಗೋಬೇಕು ಅಂತಂದರೆ, ಮಧ್ಯದ 2 ಪದಗಳು ಕ್ಯಾನ್ಸಲ್ ಆಗಂಗೆ ತೊಗೋಬೇಕು ಮತ್ತು ಕೊನೆಯ ಮತ್ತು ಮೊದಲನೇ ಪದಗಳು ಕ್ಯಾನ್ಸಲ್ ಆಗೋ ರೀತಿಯಲ್ಲಿ ಇರಬೇಕು. ಇಲ್ಲಿ ನಾವು A ಮೈನಸ್ D ಮತ್ತು A ಪ್ಲಸ್ D ತೊಗೋಬೇಕಾಗತ್ತೆ. ಯಾವುದನ್ನು? A2 ಮತ್ತು A3ಯನ್ನು. ಆಗ A1 ಏನಾಗುತ್ತೆ? ಇಲ್ಲಿ ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ ನೋಡ್ಕೊಳ್ಳಿ. ಕ್ಯಾನ್ಸಲ್ ಆಗೋದಂಗಿದ್ದರೆ A ಮೈನಸ್ D A ಪ್ಲಸ್ D ಅಂದರೆ ಎಷ್ಟು ವ್ಯತ್ಯಾಸ ಬರುತ್ತೆ ಅಂದರೆ, ಇಲ್ಲಿ A ಮೈನಸ್ D ಪ್ಲಸ್ 2D ಮಾಡಿದರೆ ಇದು ಬಂದಿರುತ್ತೆ. ಯಾಕಂದರೆ A ಮೈನಸ್ D ಪ್ಲಸ್ 2D ಅಂತಂದರೆ A ಪ್ಲಸ್ D, ಅದಕ್ಕೆ 2D ಡಿಫ್ರೆನ್ಸ್ ಬರೋ ಹಂಗೆ ತೊಗೋಬೇಕು. 2D ಡಿಫ್ರೆನ್ಸ್ ಬರೋ ಹಾಗೆ. ಆವಾಗ 4 ಪದಗಳು ಏನಾಗ್ತವೆ? ಇದರ ಹಿಂದಿನ ಪದ ಮತ್ತು 2D ಕಡಿಮೆ ಮಾಡಬೇಕು. ಮೈನಸ್ ಡಿನಲ್ಲಿ ಮತ್ತೆ ಮೈನಸ್ 2D ಆದರೆ ಮೈನಸ್ D ಮೈನಸ್ 2D ಅಂದರೆ ಮೈನಸ್ 3D ಆಗುತ್ತೆ. ಅಂದರೆ A ಮೈನಸ್ 3D ಆಗುತ್ತೆ. ಇಲ್ಲಿ ಮತ್ತೆ 4ನೇ ಪದ ಅಂದರೆ ಪ್ಲಸ್ 2D ಮಾಡಬೇಕು. ಅಂದರೆ ಎಷ್ಟಾಗತ್ತೆ? ಇಲ್ಲಿ 3D ಆಗುತ್ತೆ. A ಪ್ಲಸ್ D ಪ್ಲಸ್ 2D ಅಂದರೆ A ಪ್ಲಸ್ D ಪ್ಲಸ್ 2D ಅಂದರೆ 3D ಆಗುತ್ತೆ. ಈಗ ಇಲ್ಲಿ 4 ಪದಗಳು ಏನು ಬಂದವು? A ಮೈನಸ್ 3D ಫಸ್ಟ್ ಟರ್ಮ್ ಮೊದಲನೇ ಪದ, A ಮೈನಸ್ D ಸೆಕೆಂಡ್ ಟರ್ಮ್, A ಪ್ಲಸ್ D ಥರ್ಡ್ ಟರ್ಮ್, A ಪ್ಲಸ್ 3D ಫೋರ್ತ್ ಟರ್ಮ್, 4ನೇ ಪದ ಆಗುತ್ತೆ. ಹೀಗೆ ತೊಗೊಳೋದ್ರಿಂದ ಏನಾಗುತ್ತೆ ಅಂತಂದರೆ, ಇಲ್ಲಿ ನಾವು ಕೂಡಿಸಿದಾಗ D ಕ್ಯಾನ್ಸಲ್ ಆಗುತ್ತೆ, ಮೈನಸ್ 3D ಪ್ಲಸ್ 3D ಕೂಡ ಕ್ಯಾನ್ಸಲ್ ಆಗುತ್ತೆ. ಕೊನೆಯಲ್ಲಿ ನೋಡ್ಕೊಳ್ಳುತ್ತೆ, ಪ್ಲಸ್ ಮಾಡಿದಾಗ 4A ಬರುತ್ತೆ. A ಪ್ಲಸ್ A ಪ್ಲಸ್ A ಪ್ಲಸ್ A ಪ್ಲಸ್ A 4A ಬರುತ್ತೆ. 4A = 56 ಆಗುತ್ತೆ. ಅದಕ್ಕೆ ನಾವು ಸುಲಭ ಮಾಡ್ಕೊಳ್ಳೋಕ್ಕೋಸ್ಕರ ಆ 4 ಪದಗಳನ್ನು ಏನಂತ ತಗೊಳ್ಳೋಣ? 4 ಪದಗಳು ಯಾವ ರೀತಿ ಬರ್ಕೊಳ್ಳೋಣ? A ಪ್ಲಸ್ D, ಮೊದಲನೇ ಪದ ಫಸ್ಟ್ ಟರ್ಮ್ A ಮೈನಸ್ 3D, ಆಮೇಲೆ 4ನೇ ಪದ A ಪ್ಲಸ್ 3D, A1 A2 A3 A4ಗಳು A ಮೈನಸ್ 3D A ಮೈನಸ್ D
ಎ ಪ್ಲಸ್ ಡಿ ಎ ಪ್ಲಸ್ 3D ಆಗಿರಲಿ. A1 A2 A3 A4ಗಳು A ಮೈನಸ್ 3D A ಮೈನಸ್ ಡಿ ಎ ಪ್ಲಸ್ ಡಿ ಎ ಪ್ಲಸ್ 3D ಆಗಿರಲಿ. ಈ 4 ಭಾಗಗಳ ಮೊತ್ತ ಎಷ್ಟಿರುತ್ತೆ? 56 ಇರುತ್ತೆ. 56 ಇರುತ್ತೆ. ಅಂದರೆ A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಈಕ್ವಲ್ಸ್ 56. ಅಂದರೆ ಏನಾಗುತ್ತೆ? A ಮೈನಸ್ 3D ಪ್ಲಸ್ A ಮೈನಸ್ ಡಿ ಪ್ಲಸ್ A ಪ್ಲಸ್ ಡಿ ಪ್ಲಸ್ A ಪ್ಲಸ್ 3D ಈಕ್ವಲ್ಸ್ ಎಷ್ಟು? 56. ಇದು ಪ್ಲಸ್ ಇದು ಪ್ಲಸ್ ಇದು ಪ್ಲಸ್ ಇದು. A1 ಪ್ಲಸ್ A2 ಪ್ಲಸ್ A3 ಪ್ಲಸ್ A4 ಈಕ್ವಲ್ಸ್ 56. ಇಲ್ಲಿ ನೋಡಿ ಮೈನಸ್ 3D ಪ್ಲಸ್ 3D ಕ್ಯಾನ್ಸಲ್ ಆಗುತ್ತೆ. ಹಾಗೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿರೋದೇನು ಎ ಪ್ಲಸ್ ಎ ಪ್ಲಸ್ ಎ ಪ್ಲಸ್ ಎ ಎಷ್ಟೇ ಆಗುತ್ತೆ? 4A ಆಗುತ್ತೆ. 4A ಈಕ್ವಲ್ಸ್ 56. ಎಲ್ಲ ಡಿಗಳು ಕ್ಯಾನ್ಸಲ್ ಆಗಿ ಎ ಸಿಕ್ತು ನಮಗೆ. ಅಂದರೆ 4 1 4, ಇಲ್ಲಿ 4 1 4, ಎಷ್ಟು ಉಳ್ಕೊಳ್ಳುತ್ತೆ? 4 4 16, 14 4 56. ಅಂದರೆ ಎ ಈಕ್ವಲ್ಸ್ ಎಷ್ಟಾಯಿತು? 14 ಆಯಿತು. ಎ ಈಕ್ವಲ್ಸ್ 14. ಇಲ್ಲಿ ಮತ್ತೆ ಇನ್ನೊಂದು ಸಂಬಂಧವನ್ನು ಕೊಟ್ಟಿದ್ದಾರೆ ಅವರು. ಕ್ವಶನ್ ಪ್ರಕಾರ ನಾವು ಏನು ಬರೀಬೇಕಾಗತ್ತೆ ಅಂದರೆ ಅಂತ್ಯ ಪದಗಳ ಗುಣಲಬ್ಧ. ಅಂತ್ಯ ಪದಗಳು ಅಂತಂದರೆ A1 A4. ಇಲ್ಲಿ ಅಂತ್ಯ ಪದಗಳ ಗುಣಲಬ್ಧ ಅಂತಿದೆ. ಅಂತ್ಯ ಪದಗಳ ಗುಣಲಬ್ಧ ಮತ್ತು ಮಧ್ಯಪದಗಳ ಗುಣಲಬ್ಧದ ಅನುಪಾತ 5:6 ಇದೆ. ಅದಕ್ಕೆ ನಾವು ಅಂತ್ಯ ಪದಗಳ ಗುಣಲಬ್ಧ ಅಂತಂದರೆ ಮೊದಲನೇ ಪದ ಮತ್ತು ಕೊನೆಯ ಪದ A1 ಇಂಟು A4 ಬಾಯ್. ಇಲ್ಲಿ ಅನುಪಾತ ಅಂದರೆ ನೀವು ಅಂಶ ಬಾಯ್ ಛೇದದ ರೂಪದಲ್ಲಿ ತಗೋಬೋದು. ಮತ್ತು ಮಧ್ಯಪದಗಳ ಗುಣಲಬ್ಧ A2 ಇಂಟು A3 ಈಕ್ವಲ್ಸ್ ಏನಾಯಿತು? 5/6 ಆಯಿತು. 5/6 ಆಯಿತು. ಇಲ್ಲಿ A1 ಇಂಟು A4 ಅಂತಂದರೆ ಅದನ್ನು ಬರೆಯೋಣ. ಏನಾಗುತ್ತೆ? A ಮೈನಸ್ 3D ಇಂಟು A ಪ್ಲಸ್ 3D. A ಮೈನಸ್ 3D ಇಂಟು A ಪ್ಲಸ್ 3D ಬಾಯ್ A2 ಇಂಟು A3 ಅಂತಂದರೆ A ಮೈನಸ್ ಡಿ ಇಂಟು A ಪ್ಲಸ್ ಡಿ. A ಮೈನಸ್ ಡಿ ಇಂಟು A ಪ್ಲಸ್ ಡಿ ಈಕ್ವಲ್ಸ್ 5/6 ಆಯಿತು. ಈಗ ಇವೆರಡರ ಗುಣಲಬ್ಧ A ಮೈನಸ್ 3D ಇಂಟು A ಪ್ಲಸ್ 3D ಅಂತಂದರೆ ನೀವು A ಮೈನಸ್ ಬಿ ಇಂಟು A ಪ್ಲಸ್ ಬಿ ಈಕ್ವಲ್ಸ್ ಏನು? A ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಈ ಐಡೆಂಟಿಟಿ, ಈ ನಿತ್ಯ ಸಮೀಕರಣವನ್ನು ಇಲ್ಲಿ ಉಪಯೋಗಿಸ್ಬೋದು. A ಮೈನಸ್ 3D ಅಂದರೆ A ಮೈನಸ್ ಬಿ, A ಪ್ಲಸ್ 3D ಅಂದರೆ A ಪ್ಲಸ್ ಬಿ. ಇಲ್ಲಿ A ಜಾಗದಲ್ಲಿ ಏನೇ ಇದೆ, ಬಿ ಜಾಗದಲ್ಲಿ 3D ಇದೆ. ಅದಕ್ಕೆ ಏನಾಗುತ್ತೆ? ಇದು A ಸ್ಕ್ವೇರ್ ಮೈನಸ್ 3D ಹೋಲ್ ಸ್ಕ್ವೇರ್ ಬಾಯ್ ಕೆಳಗಡೆದು ಛೇದದ್ದು A ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಗುತ್ತೆ. ಈಕ್ವಲ್ಸ್ ಏನಾಯಿತು? 5/6 ಆಯಿತು. A ಸ್ಕ್ವೇರ್ ಮೈನಸ್ 3D ಹೋಲ್ ಸ್ಕ್ವೇರ್ ಅಂದರೆ 3D ಇಂಟು 3D, 3D ಇಂಟು 3D 9D ಸ್ಕ್ವೇರ್ ಆಗುತ್ತೆ. ಬಾಯ್ A ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ಸ್ 5/6 ಆಗುತ್ತೆ. ನಂತರ ನಾವು ಓರೆ ಗುಣಾಕಾರ ಮಾಡೋಣ. A ಸ್ಕ್ವೇರ್ ಮೈನಸ್ 9D ಸ್ಕ್ವೇರ್ ಇಂಟು 6 ಆಗುತ್ತೆ, ಅಥವಾ 6 ಇಂಟು A ಸ್ಕ್ವೇರ್ ಮೈನಸ್ 9D ಸ್ಕ್ವೇರ್ ಆಗುತ್ತೆ. 5 ಇಂಟು A ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಆಗುತ್ತೆ. ಏನಾಯಿತು? 6 ಇಂಟು A ಸ್ಕ್ವೇರ್ ಮೈನಸ್ 9D ಸ್ಕ್ವೇರ್ 5 ಇಂಟು A ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಏನಾಯ್ತು ಇಲ್ಲಿ? 6A ಸ್ಕ್ವೇರ್, 6 ಇಂಟು A ಸ್ಕ್ವೇರ್ 6A ಸ್ಕ್ವೇರ್, 6 ಇಂಟು 9 6 ಇಂಟು 9 6 9 54 54 ಡಿ ಸ್ಕ್ವೇರ್ ಈಕ್ವಲ್ಸ್ 5 ಇಂಟು A ಸ್ಕ್ವೇರ್ 5A ಸ್ಕ್ವೇರ್ ಮೈನಸ್ 5 ಇಂಟು ಡಿ ಸ್ಕ್ವೇರ್ 5D ಸ್ಕ್ವೇರ್
ಈಗೇನು ಮಾಡೋಣ, 5a² ಈ ಕಡೆ ತರೋಣ, -54d² ಈ ಕಡೆ ತರೋಣ. ಅವಾಗೇನಾಗುತ್ತೆ, 6a² - 5a² ಈಕ್ವಲ್ಸ್ ಈ -5d² ಮೊದಲು ಬರೆದು ಇದು ಈ ಕಡೆ ಬಂದರೆ ಏನಾಯಿತು, ಪ್ಲಸ್ ಆಗುತ್ತೆ, ಪ್ಲಸ್ 54d² ಆಯಿತು. 6 - 5 ಅಂದರೆ 1 a² ಆಯಿತು, ಈಕ್ವಲ್ಸ್ 54 - 5 ಏನಾಗುತ್ತೆ, 49 ಆಗುತ್ತೆ. 14 5 9, ಇಲ್ಲಿ 4 ಉಳಿತು, 49d² ಆಗುತ್ತೆ. ಈಗ ನಮಗೆ ಇಲ್ಲಿ ಏನ ಬೆಲೆ ಸಿಕ್ಕಿದೆ. ಏನ ಬೆಲೆ ಎಷ್ಟು ಸಿಕ್ಕಿದೆ, 14 ಸಿಕ್ಕಿದೆ. ಅದನ್ನು ಹಾಕೋಣ ನಾವಿಲ್ಲಿ. 14² = 49d². 14² ಅಂದರೆ 14 × 14 ಈಕ್ವಲ್ಸ್ 49 ಅಂತಂದರೆ ಏನಾಗುತ್ತೆ, 7 × 7 ಆಗುತ್ತೆ, 7 × 7d². ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು ನೀವು. 7 1 ಇಲ್ಲಿ 7 2 ಇಲ್ಲೂ ಕೂಡ 7 1 7 2 ಎಷ್ಟು ಉಳ್ಕೊಳ್ತು, 2 × 2 4 ಉಳ್ಕೊಳ್ತು. 4 = d² ಅಂದರೆ d² = 4 ಬಂದರೆ d ಏನಾಯಿತು, √4 ಅಂದರೆ +or-2 ಬಂತು. ನೀವು +2ನಾದರೂ ತೊಗೋಬೋದು, ಡಿನ -2ನಾದರೂ ತೊಗೋಬೋದು. ಡಿನ ಬೆಲೆ +2 ಅಥವಾ -2 ಯಾವುದಾದ್ರು ಒಂದು ತೊಗೊಂಡ್ರೆ ನೀವು ಆಗತ್ತೆ. 2 ತೊಗೋಬೇಕು ಅಂತಿಲ್ಲ. ನೀವು 2 ತೊಗೊಂಡ್ರೆ ಅದು ಒಂದು ಆರ್ಡ್ರ್ ಬರುತ್ತೆ, -2 ತೊಗೊಂಡ್ರೆ ಅದೇ ಆರ್ಡ್ರ್ ಉಲ್ಟಾ ಬರುತ್ತೆ. +or-2 ಆಯಿತು. t = 2 ಇದ್ದರೆ ಏನಾಗುತ್ತೆ ಅಂದರೆ ಇಲ್ಲಿ ಬರೆಯೋಣ. ಮೊದಲನೇ ಪದ a1, d = 2 ತೊಗೊಂಡಾಗ ಫಸ್ಟ್ ಟರ್ಮ್ a1 ಏನು ತೊಗೊಂಡಿದ್ವಿ ನಾವು, a - 3d. a1 = a - 3d. a - 3d a ವ್ಯಾಲ್ಯೂ ಎಷ್ಟು, a ವ್ಯಾಲ್ಯೂ 14. 14 ಬರೆಯೋಣ. ಈ ಜಾಗದಲ್ಲಿ ಮೈನಸ್ ಬರೆಯೋಣ, 3 ಬರೆಯೋಣ. ಡಿ ವ್ಯಾಲ್ಯೂ ಹಾಕೋಣ. ಡಿ ವ್ಯಾಲ್ಯೂ ಎಷ್ಟು, 3d ಅಂದರೆ 3 × ಡಿ ವ್ಯಾಲ್ಯೂ ಹಾಕಬೇಕು. ಈಕ್ವಲ್ಸ್ ಈ 14 ಹಾಗೆ ಬರೆಯೋಣ. 14 - 3 2 3 2 ಎಷ್ಟು, 6. 14ರಲ್ಲಿ 6 ಹೋದರೆ 8 ಬರುತ್ತೆ. ಫಸ್ಟ್ ಟರ್ಮ್ a1. a2 ನಾವು ಏನನ್ನು ತೊಗೊಂಡಿದ್ದೀವಿ, a - d. a - d ಬರೆಯೋಣ. a2 = a14 - d ಅಂದರೆ 2 ಈಕ್ವಲ್ಸ್ 14 - 2. 14 - 2 = 12. a3 ಅಂದರೆ a + d ತೊಗೊಂಡಿದ್ದೀವಿ. a + d ಈಕ್ವಲ್ಸ್ ಎಷ್ಟು, 14 + 2. a + d ಅಂದರೆ 14 + 2 ಈಕ್ವಲ್ಸ್ 16 ಆಯಿತು. ಹಾಗೆ a4 a + 3d. a ವ್ಯಾಲ್ಯೂ ಎಷ್ಟು, 14 ಪ್ಲಸ್ ಬರೆಯೋಣ, ಪ್ಲಸ್ 3d ಅಂದರೆ 3 × 2. 3 × 2 ಈಕ್ವಲ್ಸ್ 14 ಬರೆಯೋಣ, ಪ್ಲಸ್ 3 2s 3 2 6. 14 + 6 ಎಷ್ಟು ಬಂತು, 20. ಇಲ್ಲಿ a - 3d a1 ಅಂದರೆ 8, a - d a2 ಇದು 12, a3 a + d 16 ಬಂತು. a4 a + 3d ಎಷ್ಟು ಬಂತು,
20 ಬಂತು. ಯಾವಾಗ ನಾವು D = 2 ತಗೊಂಡಾಗ, ಇಲ್ಲಿ D = 2 ತಗೊಂಡಾಗ 8, 12, 16, 20 ಈ 4 ಪದಗಳಾಗ್ತವೆ, ಈ 4 ಸಂಖ್ಯೆಗಳಾಗ್ತವೆ. 4 ಸಂಖ್ಯೆಗಳು ಅಥವಾ 4 ಭಾಗಗಳು, 4 ಭಾಗಗಳು ಸಂಖ್ಯೆಗಳು ಯಾವುದು? 8, 12, 16, 20. ನೀವೆಲ್ಲವನ್ನು ಆ್ಯಡ್ ಮಾಡಿ ನೋಡಿ. 8 + 12 ಎಷ್ಟು? 20. 20 + 16 36. 36 + 20 56 ಆಗುತ್ತೆ. ಒಮ್ಮೆ ನೀವು D = -2 ತಗೊಂಡ್ರೆ ಇದೇ ಉಲ್ಟಾ ಬರುತ್ತೆ. ಏನು ಬರುತ್ತೆ? 20, 16, 12, 8 ಬರುತ್ತೆ. ಅದಕ್ಕೆ ನೀವು ಅಥವಾ ಅಂತ ಹಾಕ್ಬೋದು. ಇಲ್ಲಿ D = 2 ತಗೊಂಡಾಗ ಈ ಆರ್ಡ್ರ್ ಬರುತ್ತೆ, D = -2 ತಗೊಂಡಾಗ ಈ ಆರ್ಡ್ರ್ ಬರುತ್ತೆ. ಒಟ್ಟಿನಲ್ಲಿ ಅವೇ ಸಂಖ್ಯೆಗಳಿರ್ತವೆ. ಅಂದರೆ ಇಲ್ಲಿ ಪ್ರಶ್ನೆಯಲ್ಲಿ ಏನು ಹೇಳಿದ್ದಾರೆ ಅವರು? 56 ಸಮಾಂತರ ಶ್ರೇಣಿಯ ಪದಗಳಾಗಿರುವಂತೆ 4 ಭಾಗ ಮಾಡಿದ್ದೀವಿ, 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಅವರು. 4 ಪದಗಳು ಅಂತಂದರೆ ಇವು. ನೀವು ಭಾಗ ಬರೆಯೋ ಬದಲು ಪದಗಳು ಕೂಡ ಬರಿಬೋದು.